ನಮಸ್ಕಾರ ಸ್ನೇಹಿತರೆ. ಒಂದು ಸೋಲಿದ ಮನಸ್ಸಿನಿಂದ ಗೆದ್ದ ಆತ್ಮದವರೆಗೆ ಒಂದು ಪ್ರಶ್ನೆಯಿಂದ ಶುರು ಮಾಡ್ತೀನಿ. ನೀವು ನಿಮ್ಮ ಜೀವನವನ್ನು ಬದಲಾಯಿಸೋಕೆ ಎಷ್ಟು ದಿನ ಕಾಯ್ತಿದ್ದೀರಾ? ನಾಳೆನಾ? ಮುಂದಿನ ತಿಂಗಳ? ಅಥವಾ ಒಂದು ದಿನಾನಾ? ಈ ಕಥೆ ಒಬ್ಬ ಸಾಮಾನ್ಯ ವ್ಯಕ್ತಿಯದು. ಅವನ ಬಳಿ ಹಣ ಇರಲಿಲ್ಲ, ಸಪೋರ್ಟ್ ಇರಲಿಲ್ಲ. ಆದ್ರೆ ಅವನ ಬಳಿ ಇದ್ದದ್ದು ಒಂದೇ, ತಾನೇ ತನ್ನ ಜೀವನಕ್ಕೆ ಕೊಟ್ಟ 1 ವರ್ಷ. 5 ರಿಂದ 12 ನಿಮಿಷ. ನಾಯಕನ ಪರಿಚಯ, ಖಾಲಿತನದ ಜೀವನ. ಅವನ ಹೆಸರು ಕಾರ್ತಿಕ್. 27 ವರ್ಷದ ಯುವಕ. ಒಳ್ಳೆ ಓದು, ಸರಾಸರಿ ಕೆಲಸ. ಆದರೆ ಒಳಗೆ ಭಾರೀ ಖಾಲಿತನ. ಬೆಳಗ್ಗೆ ಎದ್ದು ಮೊಬೈಲ್, ರಾತ್ರಿ ಮಲಗೋಕ್ಕೆ ಮೊಬೈಲ್. ಜೀವನ ಹೀಗೆ ಸಾಕ್ತಿತ್ತು. ಈ ಜೀವನವೇನಾ? ಅವನಿಗೆ ಕನಸಿತ್ತು, ಆದರೆ ಧೈರ್ಯ ಇರಲಿಲ್ಲ, ಆತ್ಮವಿಶ್ವಾಸ ಇರಲಿಲ್ಲ. 12 ರಿಂದ 18 ನಿಮಿಷ. ಸಮಾಜದ ಒತ್ತಡ, ಮನೆಯವರ ಮಾತು, ಇಷ್ಟು ಓದಿ ಇದ್ಯಾನಾ? ಅವನನ್ನೋಡು, ಎಷ್ಟು ಮುಂದೆ ಹೋಗಿದ್ದಾನೆ? ಸ್ನೇಹಿತರ ಮಾತು, ನೀನು ಯಾವಾಗ ಸೀರಿಯಸ್ ಆಗ್ತೀಯಾ? ಈ ಮಾತುಗಳು ಅವನನ್ನು ಮುರಿದವು. ಆದರೂ ಅವನು ನಗುತ್ತಲೇ ಇದ್ದ. 18 ರಿಂದ 25 ನಿಮಿಷ. ಬ್ರೇಕಿಂಗ್ ಪಾಯಿಂಟ್, ಒಳಗಿನ ಸಾವು. ಒಂದು ರಾತ್ರಿ ಎಲ್ಲರೂ ಮಲಗಿದ್ರು. ಕಾರ್ತಿಕ್ ಒಬ್ಬನೇ ಕುಳಿತಿದ್ದ. ಮೊಬೈಲ್ನಲ್ಲಿ ಹಳೆಯ ಫೋಟೋ. ಅದರಲ್ಲಿದ್ದ ಹುಡುಗ ಕಣ್ಣುಗಳಲ್ಲಿ ಕನಸು, ಮುಖದಲ್ಲಿ ಆತ್ಮವಿಶ್ವಾಸ. ಅವನು ತನ್ನನ್ನೇ ಕೇಳಿಕೊಂಡ, ನಾನು ಎಲ್ಲ ಕಳೆದುಕೊಂಡೆ? ಅದೇ ರಾತ್ರಿ ಅವನು ಅತ್ತ. ಅದೇ ರಾತ್ರಿ ಅವನು ಒಪ್ಪಿಕೊಂಡ, ನನ್ನ ಜೀವನಕ್ಕೆ ಹೊಣೆ ನಾನು. 25 ರಿಂದ 30 ನಿಮಿಷ. ನಿರ್ಧಾರ, 1 ವರ್ಷ. ಅವನು ಒಂದು ಪುಸ್ತಕ ತೆರೆದ. ಮೊದಲ ಪುಟ, 365 ದಿನಗಳು. ನಾನು ನನ್ನಿಂದ ಓಡೋದಿಲ್ಲ. ನಿಯಮಗಳು, ಎಕ್ಸ್ಕ್ಯೂಸಸ್ ಇಲ್ಲ, ಸೋಮಾರಿತನಕ್ಕೆ ಜಾಗ ಇಲ್ಲ, ಪ್ರತಿದಿನ ಸ್ವಲ್ಪ ನೋವು. 30 ರಿಂದ 40 ನಿಮಿಷ. ಮೊದಲ 100 ದಿನಗಳು. ಹೋರಾಟ. ಡೇ 1 to 30. ಬೆಳಗ್ಗೆ 5ಕ್ಕೆ ಎಚ್ಚರ, ದೇಹ ನೋವು, ಮನಸ್ಸು ವಿರೋಧ. ಇದು ನಿನಗೆ ಆಗಲ್ಲ. ಡೇ 31 to 60. ಜನ ನಗಿದರು, ಕೆಲವರು ದೂರವಾದರು, ಆದರೆ ಅವನು ನಿಂತಿಲ್ಲ. ಡೇ 61 to 100. ಮೊದಲ ಬದಲಾವಣೆ, ಮೊದಲ ಕಾನ್ಫಿಡೆನ್ಸ್, ಮೊದಲ ನಾನು ಮಾಡಬಹುದು ಅನ್ನೋ ಭಾವ. 40 ರಿಂದ 48 ನಿಮಿಷ. ಮಧ್ಯದ ಸೋಲು, ಆಲ್ಮೋಸ್ಟ್ ಗಿವ್ ಅಪ್. ಒಂದು ದಿನ ಅವನು ಸೋತ. ಇಂಟರ್ವ್ಯೂ ರಿಜೆಕ್ಟ್, ಹಣ ಇಲ್ಲ, ಒಂಟಿತನ. ಅವನ ಮನಸ್ಸು ಹೇಳಿತು, ಬಿಡು. ಆದ್ರೆ ಆತ್ಮ ಹೇಳಿತು, ಇಷ್ಟು ದೂರ ಬಂದು? ಅವನು ಮತ್ತೆ ಎದ್ದ. 48 ರಿಂದ 55 ನಿಮಿಷ. ಕೊನೆಯ 100 ದಿನಗಳು. ಪರಿವರ್ತನೆ. ಅವನ ಮಾತು ಬದಲಾಯಿತು, ಅವನ ನಡತೆ ಬದಲಾಯಿತು, ಅವನ ದೃಷ್ಟಿ ಬದಲಾಯಿತು. ಜನ ಕೇಳತೊಡಗಿದರು, ನೀನು ಹೇಗೆ ಇಷ್ಟು ಸ್ಟ್ರಾಂಗ್? ಅವನು ನಗುತ್ತಾ ಹೇಳಿದ, ನಾನು ನನ್ನೊಳಗೆ ಯುದ್ಧ ಮಾಡಿದೆ. 55 ರಿಂದ 60 ನಿಮಿಷ. ಫಲಿತಾಂಶ, ನಿಜವಾದ ಗೆಲುವು. 365ನೇ ದಿನ. ಅವನು ಶ್ರೀಮಂತನಾಗಿಲ್ಲ, ಆದರೆ ಅವನು ಭಯದಿಂದ ಮುಕ್ತ. ಅದೇ ನಿಜವಾದ ಗೆಲುವು. 58 ರಿಂದ 60 ನಿಮಿಷ. ಎಂಡಿಂಗ್, ಪವರ್ಫುಲ್ ಮೆಸೇಜ್. ಕಾರ್ತಿಕ್ ಹೇಳುತ್ತಾನೆ, ನನ್ನ ಜೀವನ 1 ದಿನದಲ್ಲಿ ಬದಲಾಗಿಲ್ಲ, ಆದರೆ ನಾನು 1 ದಿನ ನಿರ್ಧಾರ ತೆಗೆದುಕೊಂಡೆ. ಇವತ್ತು ನೀವು ಈ ಕಥೆ ಕೇಳಿದ್ರೆ ಇದು ಕಥೆಯಲ್ಲ, ಇದು ಸೂಚನೆ. ಫೈನಲ್ ಪಂಚ್ಲೈನ್, ನಿನ್ನ ಜೀವನವನ್ನು ಬದಲಾಯಿಸೋದು ಅದೃಷ್ಟ ಅಲ್ಲ, ನಿನ್ನ ದಿನಚರಿ. ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.